ನಮಸ್ತೆ ಎಲ್ಲರಿಗೂ. ಇದು ಶನಿವಾರ ನೈಟು ಮೇಲೋಗಿ ಸ್ವಲ್ಪ ಮಲ್ಲಿಗೆ ಗಿಡದ ಎಲೆ ಎಲ್ಲ ಕಡಿತಾ ಇದೆಯಲ್ಲ, ಹುಳ ಯಾವುದು ಅಂತ ನೋಡೋಣ ಬಂದಿದ್ದೀನಿ ಮೇಲೆ. ನೈಟ್ ಬಂದಿದ್ದು ನೋಡಿ. ಈಗ ನೋಡಿದೆ ನಾನು, ಎಲ್ಲೂ ಕಾಣಿಸ್ಲಿಲ್ಲ. ಎಲೆ ಕಚ್ಚಿರೋದು ಮಾತ್ರ ತುಂಬ ಗೊತ್ತಾಗುತ್ತೆ. ತುಂಬ ಎಲೆ ಕಚ್ಚಿದೆ. ಆಮೇಲೆ ಇದೊಂದು ಗಿಡದಲ್ಲಿದೆ, ಅದಾದಮೇಲೆ ನಿಂಬೆ ಗಿಡದಲ್ಲಿ ಒಂಚೂರು ಇತ್ತು ಅಷ್ಟೇ. ಅದು ಬಿಟ್ಟರೆ ಹುಳ ಮಾತ್ರ ನನಗೆ ಎಲ್ಲೂ ಕಾಣಿಸ್ಲೇ ಇಲ್ಲ. ಅದು ಯಾವಾಗ ಸಿಗುತ್ತೋ ಗೊತ್ತಿಲ್ಲ. ಒಟ್ಟು ಎಲೆ ಅಂತೂ ತಿಂತಾ ಇದ್ದಾವೆ, ಮೊಗ್ಗಂತೂ ಅರಳ್ತಾ ಇದ್ದಾವೆ ಅದ್ರಾಗೆ. ಅದನ್ನು ನೋಡೋಣ ಅಂತಲೇ ಇವತ್ತು ನೈಟ್ ಊಟ ಮಾಡಿದ್ಮೇಲೆ ವಾಕ್ ಮಾಡ್ದಂಗೂ ಆಯಿತು, ಹುಳನೂ ನೋಡ್ದಂಗೆ ಆಗುತ್ತೆ ಅಂತ ಬಂದರೆ ಸಿಗಲೇ ಇಲ್ಲ ಕೊನೆಗೂ. ನಿಮಗೆ ಎಲ್ಲ ಸಿಕ್ಕಾಗ ಯಾರಿಗಾರು ಸಿಕ್ಕಿದರೆ ಅದನ್ನು ನನಗೆ ಕಮೆಂಟಲ್ಲಿ ಹೇಳಿ. ನಿಮ್ಗೆ ಈ ಥರ ಮಲ್ಲಿಗೆ ಗಿಡ ಆಗಲಿ ಅಥವಾ ಬೇರೆ ಗಿಡದಲ್ಲಿ ಈ ಥರ ಎಲೆ ಹುಳ ಕಡ್ದಿರೋ ಥರ ಕಟ್ಟಾಗಿರೋ ಥರ ಇರುತ್ತೆ ನೋಡಿ. ಈ ಥರ ಇರುತ್ತೆ. ಆ ಥರ ಇದ್ದಾಗ ಅಲ್ಲೆಲ್ಲೋ ಒಂದು ಹುಳ ಕಚ್ತಾ ಇದೆ ಅಂತಲೇ ಅರ್ಥ. ಅವು ಯಾವ ಹುಳ ಅಂತಲೂ ನನಗೆ ಗೊತ್ತಿಲ್ಲ. ಒಂದು ಸರಿ ಮಾತ್ರ ಯಾವಾಗೋ ದಾಸವಾಳದಲ್ಲಿ ಚಿಟ್ಟೆ ಥರ ಆರೋಯ್ತು ಚಿಕ್ಕದಾಗಿ, ಅದು ಅಂತಲೂ ಗೊತ್ತಿಲ್ಲ. ನೋಡೋಣ. ಇಲ್ಲಿ ನೋಡಿ, ಇದೇ ಪಕ್ಕದಲ್ಲೇ ಇದ್ದಾವೆ ಇವೆಲ್ಲ ಮಲ್ಲಿಗೆ ಗಿಡಗಳು. ನಿಮಗೆ ಗೊತ್ತಿದ್ದಂಗೆ ಪೂರ್ತಿ ಪಕ್ಕದಲ್ಲೇ ಮಲ್ಲಿಗೆ ಗಿಡ ಇಟ್ಟಿದ್ದೀನಿ. ಯಾವ ಗಿಡಕ್ಕೂ ಕಚ್ಚಿಲ್ಲ, ಅದೊಂದಕ್ಕೆ ಕಚ್ತಾ ಇರೋದು. ಆಮೇಲೆ ಒಂದು ಕಾಕಡ ಗಿಡ ಇನ್ನೊಂದಿತ್ತು, ಅದೊಂದು ಸ್ವಲ್ಪ ಒಣಗೋಗಿದೆ. ಅದು ಹೋದ್ಸರಿ ನಾನು ರೀಪಾಟ್ ಮಾಡೋವಾಗಲೇ ಅದಕ್ಕೆ ಬೇರೂ ಬಂದಿರಲಿಲ್ಲ, ಏನೂ ಇರಲಿಲ್ಲ. ನೋಡೋಣ ಅಂತ ರೀಪಾಟ್ ಮಾಡಿದೆ, ಬರಲಿಲ್ಲ. ಇದು ಮಲ್ಲಿಗೆ ಗಿಡ ನೋಡಿ, ಇದು ಆದರೆ ಎಲೆ ಕಮ್ಮಿ ಇದೆ, ಆದರೂ ಇದರಲ್ಲಿ ಎಲೆ ಕಡ್ದಿಲ್ಲ, ಮೊಗ್ಗಿದೆ. ಇದು ಸ್ವಲ್ಪ ಚಿಗುರು ಕಮ್ಮಿ ಇದೆ. ಇದು ತುಂಬ ಹಳೆಯ ಗಿಡ, ಸುಮಾರು ಒಂದು 10-20 ವರ್ಷದ ಗಿಡ. ಅದು ನಾನು ಹಂಗೆ ಪ್ರೂನ್ ಮಾಡ್ಕೊಂಡು ಹಂಗೆ ಬೆಳೆಸ್ತಾಯಿದ್ದೀನಿ. ಆಮೇಲೆ ದಾಸವಾಳ ಗಿಡದಲ್ಲೆಲ್ಲ ಹುಳ ಇದೆಯಾ ಅಂತ ನೋಡ್ಕೊಂಬಂದೆ, ಅಲ್ಲೂ ಎಲ್ಲೂ ಸಿಗಲಿಲ್ಲ ನನಗೆ. ಮಿಲಿಬಗ್ಸ್ ಆಗಲಿ ಅಥವಾ ಹುಳ ಆಗಲಿ. ಒಂದೊಂದು ಸರಿ ನಾವು ಅಲ್ಲಿ ಹತ್ರ ಹೋದ ತಕ್ಷಣ ಆರುತ್ತೆ ಏನಾದ್ರು ಹುಳ ಇದ್ದರೆ. ಅವತ್ತೇನೂ ಆಗಲಿಲ್ಲ, ಎಲ್ಲೂ ಕಾಣಿಸ್ಲೇ ಇಲ್ಲ. ಅದು ಯಾವಾಗ ಬಂದು ಎಷ್ಟೊತ್ತಲ್ಲಿ ಕಡಿತವೋ ಗೊತ್ತಿಲ್ಲ. ಒಟ್ಟು ನಿಮಗೆ ಸಾಧ್ಯವಾದರೆ ರಾತ್ರಿ ಹೊತ್ತು ಚಿಕ್ಕದೊಂದು ಬಲ್ಪ್ ಹಾಕಿಡಿ. ಆ ಬಲ್ಪ್ ಬೆಳಕಿಗೂ ಬರಲ್ಲ ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲ, ಅಷ್ಟೇ ಕೇಳಿದ್ದು. ನಾವು ಇಲ್ಲಿ ಬೀದಿ ಲೈಟ್ ಇರುತ್ತಲ್ಲ ಅಂತ ನಾವು ಅದೆಲ್ಲ ಏನು ವ್ಯವಸ್ಥೆ ಮಾಡಿಲ್ಲ. ಗಾರ್ಡನ್ ಇರೋ ಕಡೆ ಸ್ವಲ್ಪ ರಾತ್ರಿ ಹೊತ್ತು ಕತ್ತಲೆ ಇರುತ್ತಲ್ವ, ಅದರಿಂದ ಗೊತ್ತಾಗಲ್ಲ. ಆಮೇಲೆ ಇಲ್ಲಿ ಹಂಗೆ ರಾತ್ರಿಲಿ ವಿಡಿಯೋ ಮಾಡ್ಕೊಂಬಂದಲ್ಲ, ತೊಂಡೆಕಾಯಿ ಕಾಣಿಸ್ತಾ ಇದ್ದಾವೆ. ಬೆಳಗ್ಗೆ ಹೊತ್ತು ಅದು ಹಸ್ರು ಕಾಣಿಸೋದೇ ಇಲ್ಲ. ಈ ಥರ ರಾತ್ರಿ ಹೊತ್ತು ಬಂದಾಗ ಆ ಕಾಯಿ ಸಪ್ರೇಟ್ ಕಾಣುತ್ತೆ ನೋಡಿ. ಖುಷಿ ಆಯ್ತು. ಇವಾಗ ಸ್ಟಾರ್ಟ್ ಆಗಿದ್ದಾವೆ, ತುಂಬ ತಿಂಗಳುಗಳೇ ಆಗಿದ್ದವು ಕಾಯಿ ಬಿಟ್ಬಿಟ್ಟು. ಇವಾಗ ಸ್ಟಾರ್ಟ್ ಆಗಿದ್ದಾವೆ. ನೋಡಬೇಕು, ಅದಕ್ಕೊಂಚೂರು ಬೂದಿ ಕೊಡಬೇಕು. ಬೂದಿ ಕೊಟ್ಟರೆ ಚೆನ್ನಾಗಿ ಬಿಡುತ್ತೆ. ಆ ಟಿಪ್ಸ್ ಕೂಡ ನನಗೆ ಅಮೃತ ಬಳಿಗ ಅನ್ನೋರು ಹೇಳಿದ್ದು. ಅಮ್ಮ ತೊಂಡೆಕಾಯಿ ಗಿಡಕ್ಕೆ ಬೂದಿ ಕೊಡ್ತಾರೆ ತಿಂಗಳಿಗೆ 2 ತಿಂಗಳಿಗೆ ಒಂದು ಸರಿ ಅಂತ. ಆವಾಗಿಂದ ನಾನು ಅದನ್ನು ಫಾಲೋ ಮಾಡ್ತಾಯಿದ್ದೀನಿ. ಇವಾಗ ನಮಗೆ ಗೊತ್ತಿಲ್ಲದೆ ಇರೋ ವಿಷಯಗಳು ಎಷ್ಟೋ ಜನ ನಮಗೆ ಗೊತ್ತಿರೋರು ತಿಳಿಸ್ಕೊಡ್ತಾರಲ್ವ, ಅದೊಂದು ಖುಷಿಯಾಗುತ್ತೆ. ಈ ಗಾರ್ಡನ್ ಮಾಡೋದ್ರಿಂದ ನಮಗೆ ಎಷ್ಟೋ ಜನ ಗೊತ್ತಿಲ್ಲದವ್ರು ಫ್ರೆಂಡ್ಸ್ ಆಗ್ತಾರೆ. ಮುಖನೇ ನೋಡಿರಲ್ಲ, ಅಷ್ಟು ಆತ್ಮೀಯರಾಗ್ಬಿಡ್ತೀವಿ. ಆಮೇಲೆ ಅವರಿಂದ ನಮಗೆ ಗೊತ್ತಿಲ್ಲದಿರೋ ವಿಷಯಗಳು ತಿಳಿತವೆ. ಅದೊಂಥರ ಖುಷಿ ಅನ್ನಿಸ್ತು ನನಗೆ. ಅದರಿಂದ ಒಂದೊಂದು ಸರಿ ವಿಡಿಯೋ ಮಾಡೋಕ್ಕೆ ಮನಸ್ಸಿಲ್ಲ ಅಂದ್ರೂ ಬಿಡೋಕ್ಕಾಗ್ತಾಯಿಲ್ಲ. ಯಾಕೆಂದರೆ ಈ ಥರ ಒಳ್ಳೆಯ ಫ್ಯಾಮಿಲಿ ಕಳ್ಕೊಳ್ಳೋಕೆ ಇಷ್ಟ ಆಗೋಲ್ಲ. ತಿರ್ಗಾ ಬೆಳಗ್ಗೆ ನೋಡಿ, ಇದೊಂದು ಅರಳಿದೆ. ಯಾವಾಗಲೂ ಹೈಬ್ರಿಡ್ ಇದು. ಇದಂತೂ ಅರಳೋಕ್ಕೆ ಸ್ಟಾರ್ಟ್ ಆದಾಗಿಂದ ಅರಳ್ತಾನೇ ಇದೆ. ತುಂಬ ಅಂಗೈ ಅಗಲ ಬರುತ್ತೆ ಇದಕ್ಕೆ ಹೂವು. ಇನ್ನೊಂದು ಮನೆ ತೋರಿಸಿದ್ದು ಚಿಕ್ಕದಾಗಿ ಬರುತ್ತೆ, ಹೊಸ ಹೂವು ಅಂತ ಹೇಳಿದ್ನಲ್ಲ, ಇದೇ ಥರ ಇದೆ ಅದು ಇರೋದು. ನೋಡೋಕ್ಕೆ ಸೇಮು. ಇವತ್ತು ಭಾನುವಾರ, ಶನಿವಾರ ನೈಟ್ ತೋರಿಸಿದ್ನಲ್ವ, ಭಾನುವಾರ ಬೆಳಗ್ಗೆ ನಾವು ಏನು ಕೆಲಸ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲಿಗೆ ಬಂದು ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹಂಗೆ ಮಾಡಿದವರು ಲೈಕ್ ಕೊಡಿ. ವಿಡಿಯೋ ಚೆನ್ನಾಗಿದೆ ಅಂದರೆ ಬೇರೆಯವ್ರಿಗೆ ಶೇರ್ ಮಾಡಿ. ಇವಾಗ ದಾಸವಾಳ ಎಲ್ಲ ನೋಡ್ಕೊಂಬಂದೆ. ಇವತ್ತು ಸ್ವಲ್ಪ ಸುಮಾರಾಗೆ ಅರಳಿದ್ದಾವೆ. ಭಾನುವಾರ ನಿಧಾನವಾಗಿ ಹೆಚ್ಕೊತಾ ಇದ್ದಾವೆ. ಆಮೇಲೆ ದಾಸವಾಳದಲ್ಲೂ ಒಂದು ಗಿಡ ಮಾತ್ರ ನಾನು ಮಿಲಿಬಗ್ ಸ್ವಲ್ಪ ಎಲೆ ಮುದುರು ಥರ ಆಗಿದ್ದು ನೋಡಿಸಿದ್ದೆ, ಒಂದೇ ಗಿಡ. ಅದನ್ನು ಇವಾಗ ಚೆನ್ನಾಗಿ ಚೇತರಿಸ್ಕೊಂಡಿದೆ. ನಾನು ಎಲ್ಲೆಲ್ಲಾಗಿರುತ್ತೋ ಅಲ್ಲಲ್ಲೇ ತೆಗೆದುಬಿಡ್ತೀನಿ ಅಲ್ವಾ, ಅದರಿಂದ ಚೇತರಿಸ್ಕೊಂಡಿದ್ದಾವೆ. ಇನ್ಯಾವುದ್ರಲ್ಲೂ ಹುಳ ಇಲ್ಲ. ನಿಮ್ಮ ಕಂಡಂಗೆ ನಾನು ಅವಕ್ಕೆ ಸ್ಪ್ರೇ ನೀಮ್ ಆಯಿಲ್ ಆಗಲಿ ಲೈಜಲ್ ಆಗಲಿ ಮಾಡಿ ಸ್ಪ್ರೇ ಮಾಡಿ ತುಂಬಾ ದಿನ ಆಯಿತು. ಸ್ವಲ್ಪ ಇನ್ನೊಂದು ಸರಿ ಒಂದು ರೌಂಡು ಗಾರ್ಡನ್ನು ಕ್ವಿಕ್ಕಾಗಿ ಕ್ಲೀನ್ ಮಾಡಿಬಿಟ್ರೆ ಪಾಟ್ಗಳು ಇನ್ನೂ 1-2 ತಿಂಗಳು ನನಗೆ ಕೆಲಸ ಇರೋಲ್ಲ. ಯಾಕೆಂದರೆ ಇವಾಗ ಅದರಲ್ಲಿ ಬಿದ್ದಿರೋ ಬೀಜ ಮತ್ತು ಕಸ ಹುಟ್ಟಬಾರ್ದಲ್ವ, ವೇಸ್ಟ್ ಗಿಡಗಳು. ಅದರಿಂದ ಇವಾಗ ಚಿಕ್ಕದಾಗಿ ಬಂದಿರುತ್ತಲ್ಲ, ಅವನ್ನ ಮತ್ತೆ ನಾವು ತೆಗೆದುಬಿಟ್ರೆ 1-2 ತಿಂಗಳು ಕೆಲಸ ಇರೋಲ್ಲ. ಸಂಪಿಗೆ ಗಿಡದಲ್ಲೂ ಇವತ್ತೊಂದು ಹೂವು ನೆನ್ನೆ ಅರಳಿತ್ತು ಅಂತ ಅನಿಸುತ್ತೆ, ನೋಡಲಿಲ್ಲ. ಶನಿವಾರ ಬೆಳಗ್ಗೆ ಬಂದಿಲ್ಲ. ಭಾನುವಾರ ಅದು ಪೂರ್ತಿ ಅರಳಿತ್ತು. ಇನ್ನು ಗಿಡದಲ್ಲೇ ಬಿಟ್ಟೆ. ಅದು ಕಿತ್ತಿದ್ರೂ ಹೆಸರು ಕೈಗೆ ಬಂದುಬಿಡುತ್ತೆ ವೇಸ್ಟು ಅಂತ.
ಇಲ್ಲಿ ದಾಸವಾಳ ನೋಡಿ ಇವತ್ತೊಂದು ಹೊಸದು ತೋರಿಸಿದೆ, ನೋಡಿದ್ರಲ್ವ ಇವಾಗ ಇದ್ರೆ ವೈಟ್ ನೋಡೋಕ್ಕಿಂತ ಮುಂಚೆ ಮಾಡಿದ್ದು ಅದೊಂದು ಹೊಸದು. ಇದು ಗಂಧರಾಜು, ಇದೂ ನೆನ್ನೆ ಅರಳಿತ್ತು ಅನಿಸುತ್ತೆ, ನೆನ್ನೆ ನೋಡಿಲ್ಲದೆ ಇರೋದಕ್ಕೆ ಅದು ಪೂರ್ತಿ ಅರಳಿಬಿಟ್ಟಿದೆ. ಇವು ಮೆಕ್ಸಿಕನ್ ಪೆಟೋನಿಯಾ ವೈಟು, ಇದೂ ಅಷ್ಟೇ ಅಮೃತ ಬಳಿಗೆ ಕೊಟ್ಟಿದ್ದು ಚಿಕ್ಕ ಸಸಿ ಕಳಿಸಿದ್ರು, ಅದನ್ನು ನಾನು ದೊಡ್ಡದಾಗಿ ಬೆಳೆಸಿ ಮಹೇಶಿಗೆ ಕೊಟ್ಟಿದ್ದೀನಿ. ನಾನು ಇನ್ನೊಂದು ಕೂಡ ಸಸಿ ಮಾಡ್ಕೊಂಡಿದ್ದೀನಿ. ಇದು ಸುಮಾ ಅವ್ರು ಕೊಟ್ಟಿದ್ದು, ನಿಮ್ಗೆ ಹೇಳ್ತಾನೆ ಇರ್ತೀನಿ. ನಾನು ಕೊಟ್ಟವ್ರ ಹೆಸರು ಒಬ್ಬರನ್ನೂ ಮರೆಯೋದೂ ಇಲ್ಲ, ಅವ್ರು ನೆನೆಸ್ಕೊಳ್ದೇ ಇರೋದೇ ಇಲ್ಲ. ಯಾಕೆಂದರೆ ಅವ್ರು ಮಾಡಿದ್ದು ನಾವು ನೆನಪಿಟ್ಕೋಬೇಕು. ಅದರಿಂದ ಇವು ನನ್ನ ಹತ್ರ ಇರಲಿಲ್ಲ, ಮಾಮೂಲಿ ನಾರ್ಮಲ್ ಇತ್ತಲ್ಲ ಆ ಥರ ಇತ್ತು, ಈ ಕಲರ್ ಇರಲಿಲ್ಲ. ರೆಡ್ ಒಂದು ಬರಬೇಕು ಕೊಟ್ಟು ಕಳಿಸಿದ್ರು ಅವರು, ಆದ್ರೆ ಹೋದ ವರ್ಷವೂ ನನಗೆ ಹೂವು ಬಿಟ್ಟಿಲ್ಲ. ಅದು ಐತೋ ಇಲ್ಲೋ ಗೊತ್ತಿಲ್ಲ, ಬಿಟ್ರಿಕಿನ್ನ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆಮೇಲೆ ಇದು ಗೆಂಟೆ ಹೂವು, ಇದು ಯಾರು ತಂದು ಕೊಟ್ಟರು, ಹೆಂಗಿಟ್ಟೆ ನಾನು ಅನ್ನೋದು ನನಗೆ ನೆನಪಿಲ್ಲ. ನಾನು ಚಿಕ್ಕದ್ರಲ್ಲಿ ಕಣಗಲ ಗಿಡದ ಎಲೆ ಥರನೇ ಇತ್ತಲ್ವ, ಅದಕ್ಕೆ ಕಣಗಲೆ ಅಂದ್ಕೊಂಡೆ. ನೋಡಿದರೆ ಅದು ಗಂಟೆ ಹೂವು ವೈಟು, ಅದರಲ್ಲಿ ಎಲ್ಲೋ ಆಮೇಲೆ ಕೇಸರಿ ಮಿಕ್ಸ್ ಆಗುತ್ತೆ, ಇನ್ನೊಂದು ಮಾಮೂಲಿ ಎಲ್ಲೋ ಬರುತ್ತೆ. ಅವೆರಡು ತಂದರೆ ಅವು ಅಷ್ಟೇ ದೇವ್ರ ಪೂಜೆಗೆ ತುಂಬ ಒಳ್ಳೆಯದು. ನೋಡಿ ಇವತ್ತು ಇಲ್ಲಿ ಮಲ್ಲಿಗೆ ಗಿಡಗಳಿಗೆ ಹಬ್ಸೋಕ್ಕೆ ಈ ಕಡೆ ಲಾಸ್ಟಲ್ಲಿ ಏನಿಲ್ಲ, ಇಲ್ಲಿ ಸ್ವಲ್ಪ ಕಟ್ಟಾದಂಗಿದೆ ಗಾರ್ಡನ್ಗಳು. ಅದಕ್ಕೆ ಆ ಕಡೆ ಎಲ್ಲ ನಾವು ಸ್ವಲ್ಪ ಬಳ್ಳಿಗಳಿಗೆ ಕಟ್ತೀವಲ್ಲ, ಹಂಗೆ ಇಲ್ಲೂ ಕಟ್ಟೋಣ ಅಂತ ಇವತ್ತು ಬಂದಿದ್ದೀವಿ. ನಾನು ಸುಮಾರಾಗಿ ಒಂದು 2 ದಿನದ ಮುಂಚೆ ಆ ಕಡೆ ಪೈಪ್ ಇಟ್ಬಿಟ್ಟು ಮಲ್ಲಿಗೆ ಗಿಡಕ್ಕೆ ಕಟ್ಟಿದ್ದೀನಲ್ವ ಪೈಪು, ಆ ಪೈಪು ಮೇಲ್ಗಡೆ ಗ್ರಿಲ್ ಇದೆಯಲ್ಲ ಆ ಹೈಟಿಗೆ ಸಿಗಿಸ್ಬಿಟ್ಟು ಅದನ್ನು ಹಿಂಗೆ ಅಲ್ಲಿಂದನೇ ಇಲ್ಲಿ ಕಟ್ಕೊಂಬಂದರೆ ಸರಿ ಹೋಗುತ್ತೆ ಅಂತ ಬೊಂಬು ತರಿಸಿದ್ದೆ ನಾನು. ಇವು ಚಿಕ್ಕದು ಒಂದು ನಲ್ಲಿ ಪೈಪ್ ಅಷ್ಟು ದಪ್ಪ ಇದ್ದಾವೆ ಇವು, ಒಂದೊಂದು 10 ಅಡಿ ಇದು. ಅವೊಂದು 15 ತರಿಸಿದ್ದೀನಿ, ಈ ಥರ ಚಪ್ಪರ ಹಾಕೋಕ್ಕೆ ಅಥವಾ ಗಿಡಗಳ ಕೆಳಗಡೆ ಪಾಟ್ ಕೆಳಗಡೆ ನಾವು 2 ಕಲ್ಲು ಇಟ್ಬಿಟ್ಟು ಕೂಡ ಇವ್ರನ್ನ ಇಟ್ಬಿಟ್ಟು ಗಿಡ ಇಡ್ಬೋದು. ಆ ಬೆಂಬು ತುಂಬ ನಿಮಗೆ ಗೊತ್ತಿದ್ದಂಗೆ ತುಂಬ ವರ್ಷ ಬಾಳಿಕೆ ಬರುತ್ತೆ. ಅದರಿಂದ ನೋಡಿ ಇದನ್ನು ನಾನು ಕಟ್ಟಾದಮೇಲೆ ಅರ್ಧ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಕಟ್ಬಿಟ್ಟು ನಮ್ಮಳೆ ಆ ಕಡೆದು ನಾನು ಸುಮಾರಾಗಿ ಕಟ್ಬಿಟ್ಟಿದ್ದೆ, ಮಲ್ಲಿಗೆ ಗಿಡ ಇರೋ ಕಡೆ ಸ್ವಲ್ಪ ಜಾಗ ಅದು ಇದಿಷ್ಟು ಕಟ್ಟಿದ್ದೆ ನಾನು. ಇವತ್ತು ಆ ಸೈಡು 2 ಕಡೆ ಕಟ್ತಾಯಿದ್ದೀವಿ. ಯಾಕೆಂದರೆ ಭಾನುವಾರ ತುಂಬ ಟೈಮ್ ಇರುತ್ತಲ್ಲ ಅವ್ರಿಗೂ, ಆವಾಗ ಈ ಥರ ಕೆಲಸ ಮಾಡ್ತಾಯಿದ್ದೀವಿ. ಯಾವ ಥರ ಕಟ್ಟೋದು ಅಂತೆಲ್ಲ ತೋರ್ಸೋಕ್ಕೆ ಹೋಗಲ್ಲ, ಯಾಕೆಂದರೆ ಇಬ್ಬರೂ ಕೆಲಸ ಮಾಡ್ತಾಯಿರ್ತೀವಿ, ವಿಡಿಯೋ ಮಾಡೋರು ಯಾರೂ ಇಲ್ಲ. ಅದಕ್ಕೆ ಎಲ್ಲ ಆದಮೇಲೆ ತೋರಿಸ್ತೀನಿ. ನಾನು ಅಲ್ಲಿ ಕಟ್ಟಿರೋದು ತೋರಿಸ್ತೀನಿ, ಇನ್ನೊಂದು ಸರಿ ತೋರಿಸ್ತೀನಿ, ಅದು ಡೀಟೇಲಾಗಿ ಯಾವ ಥರ ಕಟ್ಟಿದ್ದೀವಿ ಏನು ಅನ್ನೋದು ತೋರಿಸ್ತೀವಿ. ನೋಡಿ ಇದು ಒಂದು ಸಾಲು ಮುಗೀತು ಒಂದು ಕಡೆ, ಇನ್ನೊಂದು ಆ ಕಡೆ ಸೈಡ್ ಕಟ್ಬಿಟ್ರೆ ಈ ಲೈನ್ ಪೂರ್ತಿ ನಾವು ಯಾವ ಬೇಕಾದ್ರೂ ಬಳ್ಳಿಗಳು ಇಟ್ಕೋಬೋದು, ಆ ಥರ ಮಾಡ್ಕೋಬೋದು. ನೀವು ಬಳ್ಳಿ ಹಬ್ಸೋಕ್ಕೆ ಗ್ರಿಲ್ಲೇ ಹಾಕಬೇಕು ಅಂತಲೂ ಇಲ್ಲ, ದೊಡ್ಡ ದೊಡ್ಡ ಪಾಟ್ ಏನಾರು ಆ ಕೊನೆಗೆ ಈ ಕೊನೆಗೆ ಇಟ್ಕೊಂಡು ಪೈಪು ಪ್ಲಾಸ್ಟಿಕ್ ಪೈಪ್ ಆದರೆ ಒಳ್ಳೆಯದು, ಮಣ್ಣಲ್ಲೇ ಇದ್ರೂ ಕೊಳೆಯಲ್ಲ, ಚೆನ್ನಾಗಿರುತ್ತೆ. ಮರದ್ದಾದರೆ ನಿಧಾನವಾಗಿ ಮಣ್ಣಲ್ಲಿ ಕಟ್ಟಾಗೋ ಚಾನ್ಸ್ ಇರುತ್ತೆ. ನೋಡಿ ಲಾಸ್ಟಲ್ಲಿ ಅಲ್ಲೇವರೆಗೂ ಕಟ್ಟಿದ್ದೀವಿ. ಕಟ್ಬಿಟ್ಟು ಸುಮಾರು 12:30 ಆಗಿತ್ತು. ಅಷ್ಟೊತ್ತಲ್ಲಿ ನೀರು ಹಾಕೋದು ಬೇಡ, ಇನ್ನು ಸಾಯಂಕಾಲ ಬೇರೆ ಮೋಡ ಮುಚ್ಕೊಳಂಗಿರುತ್ತೆ, ನೋಡೋಣ ಸಾಯಂಕಾಲ ಇಲ್ಲ ಅಂದರೆ ಲಿಕ್ವಿಡ್ ಕೊಡೋಣ ಅಂದ್ಕೊಂಡು ಬರೀ ನೀರು ಸ್ಪ್ರೇ ಮಾಡಿದ್ವಿ. ಯಾಕೆಂದರೆ ಬೇಸಿಗೆ ಅಲ್ಲ, ಪೂರ್ತಿ ನೀರು ಹಾಕದೆ ಬಿಡೋಕ್ಕೂ ಆಗೋಲ್ಲ. ಅದಕ್ಕೆ ಸ್ವಲ್ಪ ಸ್ಪ್ರೇ ಮಾಡಿಬಿಡಿ ಸಾಯಂಕಾಲ ಕೊಡೋಣ ಅಂದೆ. ಅವ್ರು ಸಾಯಂಕಾಲ ಸ್ಪ್ರೇ ಮಾಡ್ತಾಯಿದ್ರು. ಈ ಥರ ನಾನು ಅದನ್ನು ಇನ್ನೊಂದು ಸರಿ ಡೀಟೇಲಾಗಿ ನಿಮಗೆ ಬಳ್ಳಿ ಹಬ್ಸೋಕ್ಕೆ ಜಾಗ ಇಲ್ಲ ಅಂದರೆ ಯಾವ ಥರ ಮಾಡ್ಬೋದು ಅನ್ನೋದು ತಿಳಿಬೇಕು ಅನ್ನೋದ್ರಿಗೆ ನನಗೆ ಕಮೆಂಟಲ್ಲಿ ಹೇಳಿ. ಈ ವಿಡಿಯೋ ನೋಡಿ ಇಷ್ಟ ಲೈಕ್ ಮಾಡಿ. ನಮಸ್ತೆ, ಇನ್ನೊಂದು ವಿಡಿಯೋದ ಸಿಗ್ತೀನಿ.